ರಾಜ್ಯದಲ್ಲಿ ಕಾಂಗ್ರೆಸ್ ಸಚಿವರಿಂದಲೇ ಆರೋಪ ಬರುತ್ತೆ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ಕರ್ನಾಟಕ ಕಾಂಗ್ರೆಸ್ಗೆ ಈಗ ಬಿಜೆಪಿ ಕೌಂಟರ್ ಕೊಟ್ಟಿದೆ. ಭ್ರಷ್ಟ ಪಕ್ಷದ ಹೊಸ ಚಿಹ್ನೆ ಅಂತ ಸಿಡಿ ಫೋಟೋ ಹಾಕಿ ಟ್ವೀಟ್ ಮಾಡಿದೆ ಬಿಜೆಪಿ. ಎನ್ ರಾಜಣ್ಣ ಹನಿ ಟ್ರ್ಯಾಪ್ನ ಬಗ್ಗೆ ಸದನದಲ್ಲೇ ಮಾತಾಡ್ತಾರೆ. ಹೌದು, ಇಂಥದ್ದೊಂದು ಪ್ರಯತ್ನ ಆಗಿದೆ. ಕಾಂಗ್ರೆಸ್ ಮಾತ್ರ ಅಲ್ಲ, ಬಿಜೆಪಿಯವರು ಕೂಡ ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ. ಇದು ಬಹಳ ದೊಡ್ಡ ಚರ್ಚೆಗೆ ಕಾರಣವಾಗುತ್ತೆ. ನಿನ್ನೆಯಿಂದ ಈ ವಿಷಯ ಸದನದಲ್ಲಿ ಬಹಳ ದೊಡ್ಡ ಜಟಾಪಟಿ ಕಾರಣವಾಗುತ್ತೆ. ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಬಿಜೆಪಿ ಈಗ ಸಿಡಿದೆದ್ದಿದೆ. ಕರ್ನಾಟಕ ಕಾಂಗ್ರೆಸ್ಸಿಗೆ ಬಿಜೆಪಿ ಕೌಂಟರ್ ಕೊಟ್ಟಿದೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಸಿಡಿ ಫೋಟೋ ಹಾಕಿ ಭ್ರಷ್ಟ ಪಕ್ಷದ ಹೊಸ ಚಿಹ್ನೆ ಅಂತ ಟ್ವೀಟ್ ಮಾಡಿದೆ ಬಿಜೆಪಿ. ಕಾಂಗ್ರೆಸ್ಸಿಗೆ ಈ ಮೂಲಕ ಕೌಂಟರ್ ಕೊಟ್ಟಿದೆ. ರಾಜ್ಯ ವಿಧಾನಸಭೆಯಲ್ಲಿ ಸಚಿವರ ಹನಿ ಟ್ರ್ಯಾಪ್ ಕೋಲಾಹಲ. ರಾಜ್ಯದ ನಾಯಕರಿಂದ ಬಿಜೆಪಿ ಹೈಕಮಾಂಡ್ ಮಾಹಿತಿ ಪಡೆದಿದೆ. ದೆಹಲಿಯಲ್ಲಿರುವ ಸಂಸದರಿಂದಲೂ ಕೂಡ ವರಿಷ್ಠರು ಮಾಹಿತಿ ಪಡೆದಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಹೋರಾಟ ತೀವ್ರಗೊಳಿಸಿ ಅಂತ ರಾಜ್ಯ ನಾಯಕರಿಗೆ ಹೈಕಮಾಂಡ್ನಿಂದಲೇ ಸಂದೇಶ ಬಂದಿದೆ. ಸಂಸದರ ಮೂಲಕ ಹೋರಾಟ ತೀವ್ರಗೊಳಿಸುವುದಕ್ಕೆ ವರಿಷ್ಠರು ಸೂಚನೆ ಕೊಟ್ಟಿದ್ದಾರೆ. ರಾಜ್ಯ ವಿಧಾನಸಭೆಯಲ್ಲಿ ಸಚಿವರ ಹನಿ ಟ್ರ್ಯಾಪ್ ಕೋಲಾಹಲ ಈಗ ದೆಹಲಿ ತನಕ ಸುದ್ದಿ ಹೋಗಿದೆ. ರಾಜ್ಯದ ನಾಯಕರಿಂದ ಬಿಜೆಪಿಯ ಹೈಕಮಾಂಡ್ ಮಾಹಿತಿ ಪಡೆದಿದೆ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ರಾಜ್ಯದ ನಾಯಕರಿಗೆ ಸಂಸದರ ಮೂಲಕ ಹೋರಾಟ ತೀವ್ರಗೊಳಿಸೋದಕ್ಕೆ ಬಿಜೆಪಿ ವರಿಷ್ಠರು ಸೂಚನೆ ಕೊಟ್ಟಿದ್ದಾರೆ. ಇವತ್ತು ಬಹಳ ದೊಡ್ಡ ಕೋಲಾಹಲಕ್ಕೆ ಕಾರಣವಾಯಿತು. ಇವತ್ತು ಕಲಾಪ, ಗದ್ದಲ, ಕೋಲಾಹಲ ಕಲಾಪದ ಆರಂಭದಿಂದಲೂ ಕೂಡ ಕೇಳಿಬಂತು. ಈ ವಿಷಯವನ್ನ ಇಲ್ಲಿಗೆ ಬಿಡಬಾರದು, ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ತೀವ್ರವಾಗಬೇಕು ಅಂತ ಈಗ ಹೈಕಮಾಂಡ್ನಿಂದಲೇ ಸೂಚನೆ ಬಂದಿದೆಯಂತೆ. ರಾಜ್ಯದ ನಾಯಕರಿಂದ ಬಿಜೆಪಿ ಹೈಕಮಾಂಡ್ ಮಾಹಿತಿಯನ್ನ ಪಡೆದಿದೆ. ದೆಹಲಿಯಲ್ಲಿರೋ ಸಂಸದರಿಂದಲೂ ಕೂಡ ಬಿಜೆಪಿ ವರಿಷ್ಠರು ಮಾಹಿತಿಯನ್ನ ಪಡೆದಿದ್ದಾರೆ. ನಿನ್ನೆ ಕಾಂಗ್ರೆಸ್ಸಿನ ಸಚಿವರೇ ಹನಿ ಟ್ರ್ಯಾಪ್ನ ಬಗ್ಗೆ ಸದನದಲ್ಲೇ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ. ಹೌದು, ಇಂಥದ್ದೊಂದು ಬೆಳವಣಿಗೆ ಆಗಿದೆ, ಪ್ರಯತ್ನಗಳು ನಡೆದಿದೆ. ಬೇರೆ ಬೇರೆಯವರ ಹೆಸರುಗಳು ಕೂಡ ಇದೆ. ಅಂದ್ರೆ ಅವರಿಗೂ ಕೂಡ ಇಂಥದ್ದೊಂದು ಪ್ರಯತ್ನಗಳಾಗಿದೆ. ಅವರನ್ನ ಹನಿ ಟ್ರ್ಯಾಪ್ ಕೆಡ್ಡಾಗೆ ಕೆಡುವುದಕ್ಕೆ ಇಂಥ ಪಕ್ಷದವರು ಅಂತಿಲ್ಲ. ಇದು ಬಹಳ ದೊಡ್ಡ ಚರ್ಚೆಗೆ ಗ್ರಾಸವಾಗುತ್ತೆ. ನಿನ್ನೆಯೇ ಇದನ್ನ ಬಿಜೆಪಿ ಸಮರ್ಥವಾಗಿ ಎದುರಿಸಬೇಕಾಗಿತ್ತು. ಅಂತ ಪ್ರಯತ್ನಗಳಾಗ್ಲಿಲ್ಲ ಅನ್ನೋದು ಕೂಡ ಬಿಜೆಪಿ ಒಳಗೊಳಗೆ ಜಟಾಪಟಿ ಕಾರಣ ಆಗುತ್ತೆ. ಇವತ್ತು ಬೆಳಿಗ್ಗೆ ಕಲಾಪ ಆರಂಭ ಆಗ್ತಾ ಇದ್ದಂತೆ ಹನಿ ಟ್ರ್ಯಾಪೇ ಪ್ರತಿಧ್ವನಿಸಿತ್ತು. ಇದೇ ವಿಚಾರ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಕಡೆಯೂ ಪ್ರತಿಧ್ವನಿಸಿತು. ಒಂದು ಕಡೆ ವಿಧಾನಸಭೆಯಲ್ಲಿ ಹೋರಾಟ ತೀವ್ರವಾಯಿತು, ಮತ್ತೊಂದು ಕಡೆ ಆರ್ ಅಶೋಕ್ ಪರಿಷತ್ನ ಲಾಬಿಗೆ ಬಂದು ಛಲವಾದಿಗೂ ಕೂಡ ಹೇಳ್ತಾರೆ ಈ ವಿಷಯದಲ್ಲಿ ಹೋರಾಟವನ್ನ ತೀವ್ರಗೊಳಿಸಬೇಕು ಅಂತ. ಪರಿಷತ್ನಲ್ಲೂ ಕೂಡ ಬಹಳ ಜೋರಾಗಿ ಹೋರಾಟ ನಡೆಯುತ್ತೆ. ಛಲವಾದಿ ಕೌಂಟರ್ ಕೊಡ್ತಾರೆ. ಈ ಹನಿ ಟ್ರ್ಯಾಪ್ನ ಬಗ್ಗೆ ಕೌಂಟರ್ ಕೊಡ್ತಾರೆ ವಿಧಾನ ಪರಿಷತ್ನಲ್ಲಿ ಛಲವಾದಿ. ಇದು ಈಗ ದೆಹಲಿ ತನಕ ಹೋಗಿದೆ. ದೆಹಲಿಯ ನಾಯಕರು ರಾಜ್ಯದ ನಾಯಕರಿಂದ ಮಾಹಿತಿ ಪಡೆದಿದ್ದಾರೆ. ಏನಾಯ್ತು, ಯಾರ್ಯಾರ ವಿರುದ್ಧ ಹನಿ ಟ್ರ್ಯಾಪ್ ನಡೆದಿದೆ, ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದೆ, ಮಾಹಿತಿಯನ್ನ ಪಡೆದಿದ್ದಾರೆ. ರಾಜ್ಯ ಬಿಜೆಪಿಯ ಹೋರಾಟ ಹೇಗಿತ್ತು ಅನ್ನೋದರ ಬಗ್ಗೆಯೂ ಕೂಡ ಇನ್ಫಾರ್ಮೇಶನ್ ತಗೊಂಡಿದ್ದಾರೆ. ಇದನ್ನ ಇಷ್ಟಕ್ಕೆ ಬಿಡಬಾರದು. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನ ತೀವ್ರಗೊಳಿಸಬೇಕು ಅನ್ನೋ ಸೂಚನೆ ಹೊರಗಡೆ ಬಂದಿದೆ.
ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಕಾಂಗ್ರೆಸ್ನ ವರಿಷ್ಠರು ಕೂಡ ಮಾಹಿತಿ ಪಡೆದಿದ್ದಾರೆ. ರಾಜ್ಯದ ಸಂಸದರಿಂದ ಮಾಹಿತಿ ಪಡೆದಿದ್ದಾರೆ ಕೆಸಿ ವೇಣುಗೋಪಾಲ್. ಸರ್ಕಾರದ ನಡೆಯ ವಿರುದ್ಧ ಕಾಂಗ್ರೆಸ್ಸಿನ ಸಂಸದರಿಂದಲೇ ಬೇಸರ ವ್ಯಕ್ತವಾಗಿದೆ. ಬಿಜೆಪಿ ಹೈಕಮಾಂಡ್ ಒಂದು ಕಡೆ ಮಾಹಿತಿ ಪಡೆದಿದೆ. ಏನಾಯ್ತು ಇವತ್ತು ಸದನದಲ್ಲಿ? ಏನಿದು ಹನಿ ಟ್ರ್ಯಾಪ್ ವಿಚಾರ? ಯಾರ್ಯಾರ ವಿರುದ್ಧ ಆಗಿದೆ ಅಂತದೊಂದು ಪ್ರಯತ್ನ ನಡೆದಿದೆ. ಎಲ್ಲದರ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮಾಹಿತಿಯನ್ನ ಪಡೆದಿದೆ. ಸರ್ಕಾರದ ನಡೆ ವಿರುದ್ಧ ಕಾಂಗ್ರೆಸ್ಸಿನ ಸಂಸದರೇ ಬೇಸರ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಬೆಳವಣಿಗೆ ಬಗ್ಗೆ ಕಾಂಗ್ರೆಸ್ಸಿನ ಸಂಸದರಿಂದಲೇ ಬೇಸರ ವ್ಯಕ್ತವಾಗಿದೆಯಂತೆ. ಕೆಸಿ ವೇಣುಗೋಪಾಲ್ ಭೇಟಿಯಾಗಿ ಸಂಸದರು ಬೇಸರ ಹೊರ ಹಾಕಿದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣದಿಂದ ಕಾಂಗ್ರೆಸ್ಸಿಗೆ ಮುಜುಗರ ಅಂತ ಹೇಳಿದ್ದಾರೆ ಸಂಸದರು. ರಾಜ್ಯದಲ್ಲಿ ಹನಿ ಟ್ರ್ಯಾಪ್ನ ವಿಚಾರ ಈಗ ಬಹಳ ಜೋರಾಗಿ ಸದ್ದು ಮಾಡ್ತಾ ಇದ್ದು ದೆಹಲಿ ಅಂಗಳ ತಲುಪಿದೆ. ಬಿಜೆಪಿ ಹೈಕಮಾಂಡ್ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದರ ಬಗ್ಗೆ ಮಾಹಿತಿಯನ್ನ ಪಡೆದಿದೆ. ಇದನ್ನ ಇಲ್ಲಿಗೆ ಬಿಡಬಾರದು, ಹೋರಾಟ ತೀವ್ರಗೊಳಿಸಬೇಕು ಅಂತ ಬಿಜೆಪಿ ಹೈಕಮಾಂಡ್ ರಾಜ್ಯದ ಬಿಜೆಪಿ ನಾಯಕರಿಗೆ ಮಾಹಿತಿಯನ್ನ ಸೂಚನೆ ಕೊಟ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದ ಸಂಸದರಿಂದ ಮಾಹಿತಿ ಪಡೆದಿದೆ. ಈ ಹನಿ ಟ್ರ್ಯಾಪ್ ಪ್ರಕರಣ ಕಾಂಗ್ರೆಸ್ಸಿಗೆ ಮುಜುಗರವನ್ನ ತಂದಿಡ್ತಿದೆ ಅಂತ ಸಂಸದರು ಮಾಹಿತಿ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ಕರೆದು ಮಾತಾಡಿ ಅಂತ ಕೆಸಿ ವೇಣುಗೋಪಾಲ್ಗೆ ಮನವಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಗ್ಯಾರಂಟಿ ಜಾರಿಯಾಗಿದೆ, ಉತ್ತಮ ಆಡಳಿತ ನೀಡಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಸದ್ದು ಮಾಡ್ತಾ ಇದೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿ ಜಾರಿಯಾಗಿದೆ, ಕರ್ನಾಟಕದಲ್ಲಿ ಒಳ್ಳೆ ಆಡಳಿತ ಕೊಡಬೇಕಾಗಿದೆ. ಆದ್ರೆ ಸರ್ಕಾರದ ಮೇಲೆ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇದೆ. ಈಗ ಕೇಳಿ ಬಂದಿರುವಂತಹ ಹನಿ ಟ್ರ್ಯಾಪ್ ಪ್ರಕರಣ ಬಹಳ ಮುಜುಗರವನ್ನ ತಂದಿಡ್ತಾ ಇದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.